ನಾನು ನಾರಾಯಣ ಅಂತ ಬೆಂಗಳೂರು ರೂರಲ್ಲು ದೊಡ್ಡಬಳ್ಳಾಪುರದಿಂದ ಬಂದಿದ್ದೀನಿ. ನಾನು ಕಡ್ತಾಳ್ ಪ್ರೋಗ್ರಾಮ್ಗೆ ಬಂದಿದ್ದೀನಿ. ಇಲ್ಲಿ ತುಂಬ ಚೆನ್ನಾಗಿದೆ ಪ್ರೋಗ್ರಾಮು ಎಲ್ಲ. ತುಂಬ ಎಂಜಾಯ್ ಮಾಡ್ತಾಯಿದ್ದೀವಿ. ತುಂಬ ಜ್ಞಾನನೂ ಎಲ್ಲ ತಿಳ್ಕೊಳ್ತಾ ಇದ್ದೀವಿ. ನಾನು ಲಾಸ್ಟ್ ಇಯರು ಡಿಸೆಂಬರ್ ತಿಂಗಳಲ್ಲಿ ನಾನು ಪಿರಮಿಡ್ ಇದಕ್ಕೆ ನಾನು ಎಂಟ್ರಿ ಆಗಿದ್ದು. ಆವಾಗಿಂದ ನನ್ನ ಅನುಭವಗಳೆಲ್ಲ ಸ್ವಲ್ಪ ಎಲ್ಲ ಅನುಭವಗಳು ಬರ್ತಾ ಇದ್ದಾವೆ. ಅನುಭವ ಅಂತಂದರೆ ನಾವು ಹಿಂದಿನ ಒಂದು ಅನುಭವಕ್ಕೂ ಆಧ್ಯಾತ್ಮಿಕ ಅನುಭವಕ್ಕೂ ಅಂದರೆ ಬೇರೆ ಇದರಲ್ಲಿದ್ವಿ, ನಾವು ಬೇರೆ ಕಮ್ಯುನಿಟಿನಲ್ಲಿ ತುಂಬ ವರ್ಷಗಳಿಂದ ಹೋಗ್ತಾಯಿದ್ವಿ. ಬಟ್ ಅಲ್ಲಿಗೆ ನಾನು ಇಲ್ಲಿ ನನಗೆ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತಾ ಇದೆ. ಚೆನ್ನಾಗಿದೆ ಏನೋ ಪರ್ಫೆಕ್ಟಾಗಿದೆ ಅಂತ ನನಗೆ ಅನ್ನಿಸ್ತಾ ಇದೆ. ಪಿರಮಿಡ್ ಇದರಲ್ಲಿ ನನಗೆ ಆಗಿದ್ದ ಅನುಭವ ಏನು ಅಂತಂದರೆ, ನಾನು ಇದಕ್ಕೆ ಬರೋದಕ್ಕಿಂತ ಮುಂಚೆ ನಾನು ಏನು ಮಾಡ್ತಾಯಿದ್ದೀನಿ, ಏನು ಆಗ್ತಾಯಿದೆ ನನ್ನ ಜೀವನ, ಬದುಕ್ತೀನೋ ಇಲ್ಲ ಅನ್ನೋ ಒಂದು ಇದರಿಂದನೇ ನಾನು ನಂಬಿಕೆನೇ ಹೋಗ್ಬಿಟ್ಟಿತ್ತು. ಸಾಯೋ ಒಂದು ಪರಿಸ್ಥಿತಿ ಅಂದರೆ ಇದು ನನಗೆ ಏನು ಅಂತ ಗೊತ್ತಿಲ್ಲ, ಬಟ್ ಏನೋ ಅನುಭವಿಸ್ತಾ ಇದ್ದೀನಿ. ತುಂಬ ನೋವು, ದುಃಖ, ಜೀವನನೇ ಬೇಡ ಅನ್ನಿಸ್ತಾ ಇದೆ. ನಮ್ಮದು ಫ್ಯಾಮಿಲಿ ಗಲಾಟೆ ಆಗಿ ನಾವೊಂಥರ ನನ್ನ ಹೆಂಡ್ತಿನೇ ಸಾಯಿಸಿಬಿಟ್ಟು ನಾನು ಸತ್ತೋಗ್ಬೇಕು, ಆತ್ಮಹತ್ಯೆ ಮಾಡ್ಕೊಬೇಕು ಅನ್ನೋ ಒಂದು ಪೊಸಿಷನ್ಗೆ ಹೋಗ್ಬಿಟ್ಟಿತ್ತು. ಇದು ಏನು ಅಂತಲೇ ಗೊತ್ತಿಲ್ಲ ನಮಗೆ. ಬಟ್ ಸುಮ್ಮನೆ ನಾವು ಯಾರನ್ನೋ ನಂಬಿದ್ದೀವಿ, ಅವ್ರು ಕಾಪಾಡ್ತಾರೆ ಅನ್ನೋ ಒಂದು ಇದರಲ್ಲೇ ಒಂಥರ ಡಿಪ್ರೆಷನ್ ಮೂಡು, ತುಂಬ ಡಿಪ್ರೆಷನ್ನು. ಈ ಥರ ಮೂಡಲ್ಲಿ ನಾನು 3 ವರ್ಷ ಇದೇ ಡಿಪ್ರೆಷನ್ನಲ್ಲಿದ್ದೀನಿ. ಈ ಪಿರಮಿಡಿಗೆ ಬಂದಮೇಲೆ ನನಗೆ ಸ್ವಲ್ಪನೇ ನನ್ನ ಮೈಂಡೆಲ್ಲ ಚೇಂಜ್ ಆಗಿದೆ, ಜ್ಞಾನ ಎಲ್ಲ ಚೇಂಜ್ ಆಗಿದೆ. ಇವತ್ತು ನಾನು ಸಂತೋಷವಾಗಿದ್ದೀನಿ. ಇಲ್ಲಿ ಕಡ್ತಾಳ್ ಪ್ರೋಗ್ರಾಮ್ಗೂ ಬಂದಿದ್ದೀನಿ. ಇಲ್ಲಿ ಎಂಜಾಯ್ ಮಾಡ್ತಾಯಿದ್ದೀನಿ, ಧ್ಯಾನ ಮಾಡ್ತಾಯಿದ್ದೀನಿ. ಹೊಸ ಜೀವನ ಕಾಣಿಸ್ತಾ ಇದೆ, ಹೊಸ ಗುರಿ ಕಾಣಿಸ್ತಾ ಇದೆ, ಬದುಕಬೇಕು ಅನ್ನಿಸ್ತಾ ಇದೆ. ಅಷ್ಟು ಅನುಭವ ನನ್ನ ಜೀವನದಲ್ಲಿ ಆಗ್ತಾಯಿದೆ. ಮತ್ತು ಇಲ್ಲಿ ಆಧ್ಯಾತ್ಮಿಕವಾಗಿ ನಾವು ಯಾವತ್ತೂ ನನಗೆ ಅನುಭವ ಅಂತೂ ಬೇರೆ ಕಡೆ ಏನೂ ಬಂದಿಲ್ಲ. ಬಟ್ ಇವಾಗ ಇಲ್ಲಿಗೆ ಬಂದಮೇಲೆ ನಾನು ಇನ್ನೂ ಹೊಸ್ದಾಗೇನೆ. ಹೋದ ವರ್ಷ ನಾನು ಬಂದ್ರೂ ಡಿಪ್ರೆಷನ್ ಮೈಂಡಿಂದ ಆಚೆ ಬಂದು ಒಂದು 2-2.5 ತಿಂಗಳಿಂದ ನಾನು ಪರ್ಫೆಕ್ಟಾಗಿದ್ದೀನಿ ಅಂತ ನನಗೆ ನಂಬಿಕೆ ಇದೆ. 2-2.5 ತಿಂಗಳಿಂದನೇ ನಾನು ಇನ್ನೂ ಪರ್ಫೆಕ್ಟಾಗಿರೋದು. ಡಿಪ್ರೆಷನ್ ಮೈಂಡಿಂದ ಆಚೆ ಬಂದಿದ್ದೀನಿ. ಆಗಿಂದ ಇರೋದರಲ್ಲಿ ನನಗೆ ಕೆಲವು ಮೆಸೇಜಸ್ ಬರ್ತವೆ. ಅಂದರೆ ನಾನು ಒಂದು ಕೆಲಸ ಮಾಡಬೇಕು ಬೇಡ ಅಂತ ಅಂದ್ಬಿಟ್ಟು ನನಗೆ ಗೊತ್ತಾಗ್ತಾಯಿದೆ, ಒಳಗಡೆ ಒಂಥರ ಮೆಸೇಜ್ ಬರ್ತಾಯಿದೆ. ಮತ್ತು ಆ ಡಿಪ್ರೆಷನ್ ಮೈಂಡು ಅಂದ್ನಲ್ಲ, ಇದು ಯಾವ ರೀತಿ ಆಗಿದೆ ಅಂತಂದರೆ ಎಲ್ಲ ಬ್ಲ್ಯಾಕ್ ಮ್ಯಾಜಿಕ್ ಆಗಿದೆ ಜೀವನದಲ್ಲಿ. ಬ್ಲ್ಯಾಕ್ ಮ್ಯಾಜಿಕ್ ಆಗಿ ಎಲ್ಲ ನಾನು ಬದುಕಿರೋದೇ ದೊಡ್ಡದು ಅನಿಸುತ್ತೆ, ಆ ಮಟ್ಟಕ್ಕೆ ಹೋಗ್ಬಿಟ್ಟಿದೆ. ಗೊತ್ತಿಲ್ಲ ನಮಗೆ ಬ್ಲ್ಯಾಕ್ ಮ್ಯಾಜಿಕ್ಕು, ಆ ದೇವರು, ಅದು ಇದು ಏನು ನಂಬ್ತಾನೇ ಇರಲಿಲ್ಲ. ಅಂಥ ಇದರಲ್ಲಿ ನಾವು ಬ್ಲ್ಯಾಕ್ ಮ್ಯಾಜಿಕ್ ಎಲ್ಲಿಂದ ನಂಬಕ್ಕೆ ಹೋಗೋಣ? ಮತ್ತು ಆಮೇಲೆ ನನಗೆ ಆಗ್ತಾಯಿರೋ ನೋವು, ಕಷ್ಟ ಇದೆಲ್ಲ ನೋಡಿ ಆಮೇಲೆ ಹುಡ್ಕೊಂಡೋಗಿದ್ದಾಯಿತು. ಹುಡ್ಕೊಂಡೋದ್ರೂ ಅಲ್ಲೇನೂ ಸಾಲ್ವ್ ಆಗಿಲ್ಲ ನನಗೆ. 100% ಸಾಲ್ವ್ ಆಗಿರೋದೇ ಮೆಡಿಟೇಷನ್ ಮಾಡಿನೇ, ಪಿರಮಿಡಿಗೆ ಬಂದು ಮೆಡಿಟೇಷನ್ ಮಾಡಿನೇ ನನಗೆ ಇದರಲ್ಲೇ ಎಲ್ಲ ಸಾಲ್ವ್ ಆಗಿರೋದು. ಬ್ಲ್ಯಾಕ್ ಮ್ಯಾಜಿಕ್ ಅಂದರೆ ಮುಂಚೆ ನಾವು ನಂಬ್ತಾನೇ ಇರಲಿಲ್ಲ. ಈಗ ನಮ್ಗೆ ಅದರಿಂದ ಭಯನೂ ಇಲ್ಲ. ಭಯ ಬಿದ್ದುಬಿಟ್ಟು ನಾನು ಡಿಪ್ರೆಷನ್ಗೆ ಹೋಗ್ಬಿಟ್ಟಿದ್ದೆ, ಸಾಯೋ ಮಟ್ಟಕ್ಕೆ ಹೋಗಿದ್ದೆ. ಬಟ್ ಈಗ ನನಗೆ ಬ್ಲ್ಯಾಕ್ ಮ್ಯಾಜಿಕ್ ಅಂದರೂ ಭಯ ಇಲ್ಲ, ಏನು ಭಯನೇ ಇಲ್ಲ. ತುಂಬ ಚೆನ್ನಾಗಿದ್ದೀನಿ ಈಗ. ಪಿರಮಿಡಿಗೆ ಬಂದಮೇಲಂತೂ ತುಂಬ ಚೆನ್ನಾಗಿದೆ. ಇಷ್ಟು ನಮ್ಮ ಅನುಭವ. ನಮ್ಮದು ನೇರಿಗೆ ಉದ್ಯೋಗ. ಈಗ ಮತ್ತು ಇನ್ನೂ ಒಂದು ಇಲ್ಲಿಗೆ ಬಂದಮೇಲೆ ನನ್ನ ಕರ್ಮ ಅನ್ನೋದು ಒಂದು ಯಾವ ರೀತಿ ಇದೆ ಅಂತಂದರೆ, ಯಾವುದೋ ಜನ್ಮದಲ್ಲಿ ನಾನು ರೇಷ್ಮೆ ಉದ್ಯೋಗ ಮಾಡ್ತಿದ್ದಂತೆ. ರೇಷ್ಮೆ ಉದ್ಯೋಗ ಅಂತಂದರೆ, ನಾವು ಇವಾಗ ಒಂದು ಸೀರೆ ತಯಾರು ಮಾಡಬೇಕು ಅಂದರೆ ಸಾವಿರಾರು ಹುಳುಗಳ್ನ ನಾವು ಸಾಯಿಸಿಬಿಟ್ಟು ಅದರಿಂದ ನಾವು ಎಳೆ ತೆಗೆದು ಅದರಿಂದ ಬಟ್ಟೆ ಮಾಡಬೇಕು. ಇದು ಎಷ್ಟು ಘೋರ ಅಂತಂದರೆ ನಾವು ಕಣ್ಣಲ್ಲಿ ನೋಡಿದ್ದೀವಿ. ನಮ್ಮ ಉದ್ಯೋಗನೇ ಬಂದು ರೇಷ್ಮೆ ಉದ್ಯೋಗ. ನಾವು ಕಣ್ಣಲ್ಲಿ ಫಸ್ಟಿಂದ ಲಾಸ್ಟ್ವರೆಗೂ ಇದ್ರ ಬಗ್ಗೆ ನಮಗೆ ಗೊತ್ತು. ರೇಷ್ಮೆ ಹುಳು ಬೆಳೆಯೋದ್ರಿಂದ ಹಿಡಿದು ಎಳೆ ತೆಗಿಯೋದ್ರಿಂದ ಹಿಡಿದು ಬಟ್ಟೆ ಮಾಡೋವರೆಗೂ ನಮ್ಗೆ ಉದ್ಯೋಗ ಗೊತ್ತಿದೆ. ಇದನ್ನು ನೋಡಿಬಿಟ್ರೆ ಒಂದು ಸೀರೆಗೆ ಸಾವಿರಾರು ಹುಳ ಸಾಯಿಸ್ಬೇಕು. ಎಷ್ಟು ಘೋರ ಅಂತಂದರೆ ಅದು ಒಂದು ಹುಳಕ್ಕೆ, ಇವಾಗ ನಮಗೆ ಆಗಲಿ ಒಂದು ಫ್ಯಾಮಿಲಿ ದೂರ ಆದರೆ ಎಷ್ಟು ನೋವು ತಿಂತೀವಿ. ನಮ್ಮ ದೇಹಕ್ಕೆ ಒಂದು ಚೂರು ಗಾಯ ಆದ್ರೂ ಎಷ್ಟು ನೋವಾಗುತ್ತೆ. ಬಟ್ ಅದೇ ಸಾವಿರಾರು ಹುಳುಗಳ್ನ ಬದುಕಿರೋ ಹಂಗೆ ಬಿಸಿ ನೀರಲ್ಲಿ ಹಾಕಿ ಅದರಿಂದ ಆಚೆ ತೆಗೆದು
ಬದುಕಿರೋದನ್ನು ಜೀವಂತವಾಗಿ ಸಾಯಿಸ್ತೀವಿ. ಎಷ್ಟು ಘೋರ ಅಂತಂದರೆ ಮಾಂಸ ತಿನ್ನೋದಕ್ಕಿಂತ ದೊಡ್ಡ ಘೋರ. ಮಾಂಸ ತಿನ್ನಬೇಕು ಅಂದರೆ ಜನ ಒಂದೇ ಒಂದು ಪ್ರಾಣ ತೆಗಿತಾರೆ, ಬಟ್ ಇಲ್ಲಿ ಸಾವಿರಾರು ಪ್ರಾಣ ತೆಗಿತಾ ಇದ್ದೀವಿ. ಇದು ತುಂಬ ದೊಡ್ಡ ತಪ್ಪು. ಇದರಿಂದ ರೇಷ್ಮೆ ಏನಕ್ಕೆ ಆಗಲಿ ಉಪಯೋಗಿಸೋದು ತಪ್ಪು ಅಂತಲೂ ಈ ನಡುವೆ ನಮಗೆ ಬೇರೆ ಇನ್ನೊಬ್ಬರು ವರಲಕ್ಷ್ಮಿ ಮೇಡಮ್ ಅಂತ ಹೈದ್ರಾಬಾದಲ್ಲಿದ್ದಾರೆ. ಅವರು 13 ವರ್ಷದಿಂದ ಇದ್ರ ಬಗ್ಗೆ ಸ್ಟಡಿ ಮಾಡ್ತಾಯಿದ್ದಾರೆ, ಅವೇರ್ನೆಸ್ ಮಾಡ್ತಾಯಿದ್ದಾರೆ ಜನಗಳ ಬಗ್ಗೆ. ಅವರು ಸಹ ಟಚ್ ಆಗಿದ್ದಾರೆ. ಅವ್ರ ಮುಖಾಂತರ ನಾನು ಇದ್ರ ಬಗ್ಗೆ ಅವೇರ್ನೆಸ್ ಮಾಡ್ತಾಯಿದ್ದೀನಿ. ಇದು ನನ್ನ ಯಾವುದೋ ಜನದಲ್ಲಿ ನಾನು ಮಾಡಿರೋ ಕೆಲಸ ಈ ಜನದಲ್ಲಿ ನಾನು ಅನುಭವಿಸ್ತಾ ಇದ್ದೀನಿ. ಅಂದರೆ ಏನು ಅಂತಂದರೆ ಫ್ಯಾಮಿಲಿ ಡಿವೈಡು, ಬಿಸ್ನೆಸ್ಸಲ್ಲಿ ಲಕ್ಷಗಳ ಲಾಸು, ಆರೋಗ್ಯ ಕೆಟ್ಟೋಗಿದೆ, ಈ ಥರ ಎಲ್ಲ ಪ್ರಾಬ್ಲಮ್. ಅಂದರೆ ಆ ಹುಳು ಯಾವ ರೀತಿ ನೋವು ತಿಂದಿರುತ್ತೋ ಆ ನೋವು ಈ ಜನದಲ್ಲಿ ಅನುಭವಿಸ್ತಾ ಇದ್ದೀನಿ ಅಂತ ಮೆಸೇಜು ಬೇರೆಯವ್ರ ಕಡೆಯಿಂದ ನನಗೆ ಗೊತ್ತಾಗಿದೆ. ಪಿರಮಿಡ್ಗೆ ಬಂದು ಹೊಸದ್ರಲ್ಲೇ ನನಗೆ ಮೆಸೇಜ್ ಕೊಟ್ಟರು, ಈ ಥರ ಇದೆಯಪ್ಪ ಅಂತ. ಅದರಿಂದ ಯಾರೇ ಆಗಲಿ ರೇಷ್ಮೆ ಉಪಯೋಗಿಸೋದನ್ನು ಕಡಿಮೆ ಮಾಡಿ, ಅದನ್ನು ಬಿಟ್ಟು ಬೇರೆ ಆಲ್ಟರ್ನೇಟಿವ್ ಬೇರೆ ಇದೆ. ಕಾಟನ್ ಇದೆ, ಆರ್ಟ್ ಸಿಲ್ಕ್ ಇದೆ, ಇನ್ನೊಂದು ಮತ್ತೊಂದು ಎಲ್ಲ ಇದೆ, ಅದನ್ನು ಉಪಯೋಗಿಸ್ಬೋದು. ಇದನ್ನು ನಾನು ಈ ಚಾನಲ್ ಮುಖಾಂತರ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇಷ್ಟು ನನ್ನ ಅನುಭವ. ಥ್ಯಾಂಕ್ ಯು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.